ಲೆಕ್ಕಾಚಾರಲೆ ದೊಡ್ಡ ಜಾತ್ರೆ ರಥೋತ್ಸವ. ಇಲ್ಲಿ ಒಂದು 5 ಸುತ್ತ, ಆ ತಳಗಡಿ ಗುಡಿಯಾಗ ಒಂದು 5 ಸುತ್ತ, ಆ ಚೌತರ ಕಟ್ಟಿ ಅಂತ ಹೇಳಿಕೆ ಚಾಲುಕ್ಯರ ಕಾಲದಾಗಿನ ಹಿಡ್ಕೊಂಡ ಈ ದೇವಸ್ಥಾನ ಇರಬಹುದು ಅಂತ ಹೇಳಿಕೆರಿಂದ ನಮ್ದೊಂದು ತರ್ಕ ರೀ. ಯಾಕಪ್ಪ ಅಂತಂದ್ರ ವಿಶೇಷಪ್ಪ ಅಂತಂದ್ರ ಈ ಸಾಧಾರಣ ಕಡಪಟ್ಟಿ ಬಸವೇಶ್ವರಪ್ಪ ಅಂತಂದ್ರ ಸುತ್ತಮುತ್ತ ಎಲ್ಲಾ ಕಡೆ ಪ್ರಸಿದ್ಧ, ಪ್ರಸಿದ್ಧವಾದಂತ ದೇವಸ್ಥಾನ. ಇಲ್ಲಿ ಒಂದು ಟ್ರಕ್ ಗಟ್ಲೆ ವ್ಯಾಪಾರ ಆಗ್ತಿತ್ತು. ಜಾಡಿಪಟ್ಟಿ, ಕಂಬಳಿ ಯಾವಾಗಿಂದ್ರಿ ಇದು? ಈ ಸಂಸ್ಥಾನ ಇದ್ದಾಗ್ರಿ. ನಮಸ್ಕಾರ ಭಕ್ತರೇ, ನಾವು ಈಗ ಜಮಖಂಡಿಯ ಕಡಪಟ್ಟಿ ಗ್ರಾಮದ ಪ್ರಸಿದ್ಧ ದೊಡ್ಡ ಬಸವೇಶ್ವರ ದೇವಸ್ಥಾನದಲ್ಲಿದ್ದೀವಿ. ದೇವಸ್ಥಾನದ ದ್ವಾರ ಬಾಗಿಲಿನಿಂದ ಒಳಗೆ ಬಂದಾಗಲೇ ಕಾಣಿಸುವ ಈ ಶಾಂತ ವಾತಾವರಣ ಮತ್ತು ಪವಿತ್ರತೆ ಮನಸ್ಸಿಗೆ ಒಂದು ಅದ್ಭುತ ಅನುಭವ ಕೊಡುತ್ತದೆ. ಈ ದೇವಸ್ಥಾನವು ಊರಿನ ಭಕ್ತರ ನಂಬಿಕೆ ಮತ್ತು ಪರಂಪರೆಯ ಪ್ರತೀಕವಾಗಿದೆ. ಈಗ ಈ ದೇವಸ್ಥಾನದ ಮಹತ್ವ ಮತ್ತು ಇತಿಹಾಸವನ್ನು ತಿಳಿದುಕೊಳ್ಳೋಣ. ನಮ್ಮ ಜೊತೆ ಇದ್ದಾರೆ ಊರಿನ ಹಿರಿಯರಾದ ಬಸಪ್ಪ ಸಿದ್ದಪ್ಪ ಕೋನಪ್ಪನವರು ಮತ್ತು ವೀರಭದ್ರಯ್ಯ ಪರಯ್ಯ ಪೂಜಾರ್. ಬನ್ನಿ ಇವರಿದ್ದಲೇ ಈ ದೇವಸ್ಥಾನದ ವಿಶೇಷಗಳನ್ನು ತಿಳಿದುಕೊಳ್ಳೋಣ. ಇಂಟ್ರ್ಯೂ ಮುಂದುವರಿಸೋಣ. ನಮಸ್ಕಾರ ರೀ. ನಮಸ್ಕಾರ. ಈ ದೇವಸ್ಥಾನದ ಬಗ್ಗೆ, ಇತಿಹಾಸ ಬಗ್ಗೆ ಸ್ವಲ್ಪ ತಿಳಿಸಿ ಹೇಳ್ರಿ. ನಮ್ಮ ಚಾನಲ್, ಯೂಟ್ಯೂಬ್ ಚಾನಲ್ ಮಂದಿಗೆ ಸ್ವಲ್ಪ ತಿಳಿಸಿ ಹೇಳ್ರಿ. ಎಲ್ಲ ನಿಮ್ಗೆ ಏನ್ ಬೇಕಾಗಿದ್ರಿ ಕ್ವಶನ್ ಮಾಡ್ರಿ, ನಮ್ಗೆ ತಿಳಿದಟ್ಟು ಹೇಳ್ತೀವಿ. ಈ ದೇವಸ್ಥಾನದ ಇತಿಹಾಸ ಹೇಳ್ರಿ. ಈ ದೇವಸ್ಥಾನ ಇತಿಹಾಸ ಅಂದ್ರ ಬಾಳ ಆದ್ರೂ ನಮಗ್ ತಿಳ್ಕೊಂಡದ ಮಟ್ಟಿಗೆ ಚಾಲುಕ್ಯರ ಕಾಲದಾಗಿನ ಹಿಡ್ಕೊಂಡ ಈ ದೇವಸ್ಥಾನ ಇರಬಹುದು ಅಂತ ಹೇಳಿಕೆರಿಂದ ನಮ್ದೊಂದು ತರ್ಕ ರೀ. ಯಾಕಪ್ಪ ಅಂತಂದ್ರ ಚಾಲುಕ್ಯರ ದೇವಸ್ಥಾನದ ಗುಡಿ ಮುಂದೆ ಆನೆಗಳ ಒಂದು ಲಕ್ಷಣಗಳು, ಮತ್ತ ಒಳಗಿನ ಕಲ್ಲಿನ ಕಂಬಗಳು, ಶಿಲ್ಪಕಲೆ, ಇದನ್ನೆಲ್ಲ ನೋಡ್ಲಕ್ಕಾಗಿ ಇದು ಚಾಲುಕ್ಯರ ಕಾಲದಾಗಿಂದ ಗುಡಿ ಇರಬಹುದು ಅಂತ ಹೇಳಿಕೆಯಿಂದ ಒಂದು ನಮ್ಮ ತರ್ಕ. ಬರ್ರಿ. ಚಾಲುಕ್ಯರ ಕಾಲ ಅಂದ್ರೆ ಎಷ್ಟು ದಿವಸದ ಆತತ್ ಅನ್ನೋದು ನೀವು ಅದನ್ನೊಟ್ಟು ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ ಕೆರಿಂದ ಇದನ್ನ ಮಾಡ್ರಿ. ಸರಿ. ಆ ಹೊತ್ನ್ಯಾಗ ಇಂಥ ಕಲ್ಲುಗಳು ಮ್ಯಾಲ ಹೋಗ್ಬೇಕಾದ್ರ ನಮಗ ಕೇಳಿದ್ರಿ. ಆ ಬಾವಿನ ಬಾವಿ ಯಾಕೆ ತೆಗದಾರ ಅಂದ್ರ ಹಿಂಗ ಮಣ್ಣಿನ ಕುಟ್ರಿ ಹಾಕಿ ಮಣ್ಣಿನ ಕುಟ್ರಿ ಮ್ಯಾಗಿಂದನ ಅಂತ ದೊಡ್ಡ ಚಾವಣಿಗಳು, ಮ್ಯಾಲ ಚಾವಣಿ ಇವು ಅದಾವ ನೋಡ್ರಿ. ಕಲ್ಲುಗಳದು ಹೋಗ್ಯಾವ ಮ್ಯಾಲ್ರಿ. ಹೆಂಗ ಹೋಗ್ಯಾವಪ್ಪ ಅಂದ್ರ ಹಿಂಗ ಏನೋ ಮಣ್ಣಿನ ಗುಂಪಿ ಮಾಡ್ತಿದ್ರತ್ರಿ. ಅದ್ರ ಮ್ಯಾಲ ಈಗೆಲ್ಲ ಇವು ಬಂದಾವ್ರಿ, ಮಷಿನ್ ಮ್ಯಾಲ ಹೋಯ್ತಾರ್ರಿ, JCB ಎಲ್ಲ ಬಂದಾವ. ಕೈಲಿಂದ ಮಾಡ್ತಿದ್ರಿ, ಹೊತ್ಕೊಂಡ್ ಹೋಗ್ಬೇಕ್ರಲ್ಲ. ಹೋಗ್ಬೇಕು. ಅವಾಗನ ಬಾವಿ ಮಾಡ್ಯಾರಪ್ಪ ಅನ್ನೋದು ನಮ್ಮ ಕೇಳಿದ್ದೈತಿ. ಹಿಂಗೆಲ್ಲಾ ಇದನ್ ಮಾಡಿದ್ರತ್ರಿ. ಇದು ಅವಾಗ ಹಳೆ ಕಾಲದಾಗ್ರಿ. ಯಾವ್ದ್ರಿ? 12ನೇ ಶತಮಾನಕ್ಕಿಂತ ಮೊದಲು. 12ನೇ ಶತಮಾನಕ್ಕಿಂತ ಮೊದಲು. ಮೊದಲೇ ಗುಡಿ ಆಗೈತ್ರಿ. ದೇವಸ್ಥಾನದ ವಿಶೇಷ ಏನ್ರಿ? ವಿಶೇಷಪ್ಪ ಅಂತಂದ್ರ ಈ ಸಾಧಾರಣ ಕಡಪಟ್ಟಿ ಬಸವೇಶ್ವರಪ್ಪ ಅಂತಂದ್ರ ಸುತ್ತಮುತ್ತ ಎಲ್ಲಾ ಕಡೆ ಪ್ರಸಿದ್ಧ, ಪ್ರಸಿದ್ಧವಾದಂತ ದೇವಸ್ಥಾನ. ಇಲ್ಲಿ ಯಾರಿಗ್ ಬಂದವ್ರಿಗೆ ಹೋದವ್ರಿಗೆ ಎಲ್ಲರಿಗೂ ಆ ಬಸವಣ್ಣ ಅನುಕೂಲ ಮಾಡ್ಯಾರ. ಇದ ಒಂದ ವಿಶೇಷ. ಯಾವ ರೂಪಲೆ ಆಕತಿ ಅನ್ನೋದು ಹೇಳಕ್ ಬರಂಗಿಲ್ರಿ. ನಾವೊಂದ್ ತಿಂಗಳು ಹೋಗಿನಿ, ವರ್ಷ ತಕ ಹೋಗಿನಿ, ನನಗೇನಾಗಿಲ್ಲ ಅಂತಂದ್ರು ನಿನಗೆ ಏನೋ ಆಗಿರ್ತೈತಿ, ನಮಗ್ ಗೊತ್ತಾಗಂಗಿಲ್ಲ. ನಾವ್ ಇಲ್ಲಿಗೆ ಬಂದ್ ಹೋಗಿದೀಪ ಅಂದ್ರ ನಮ್ಗೆ ಏನಾದ್ರು ಒಂದು ಅನುಕೂಲತೆ ಅವ ಮಾಡಿರ್ತಾನ, ನಮಗ್ ಗೊತ್ತಾಗಿರಂಗಿಲ್ಲ. ಅದ್ರ ಪರಿಣಾಮ ಚಲೋ ಆಕತಿ. ಇಷ್ಟು ಮಾತ್ರ ಕರೆ. ಇಲ್ಲಿ ಭಕ್ತರು ಹೆಚ್ಚು ಯಾವಾಗ ಬರ್ತಾರ್ರಿ? ಈ ಗುಡಿಗೆ ಭಕ್ತರು ಯಾವಾಗ ಹೆಚ್ಚು ಬರ್ತಾರ್ರಿ? ಭಕ್ತರು ಗುಡಿಗೆ ಬರಬೇಕಾದ್ರ ಶ್ರಾವಣ ತಿಂಗಳದಾಗ ಹೆಚ್ಚು ಬರ್ತಾರ. ಶ್ರಾವಣ ತಿಂಗಳದಾಗ ಜಾತ್ರೆ. ಶ್ರಾವಣ 4ನೇ ಸೋಮವಾರ ಆದ ಕೂಡ್ಲೆ ಗುರುವಾರ ಬರ್ತೈತಿರ್ಲ, ಗುರುವಾರ ರಥೋತ್ಸವ. ಹೆಚ್ಚು ಜನ ಕಾರ್ತಿಕ್ ಮಾಸ ಮತ್ತು ಶ್ರಾವಣ ತಿಂಗಳು. ಜಾತ್ರೆ ವಿಶೇಷ ಏನ್ರಿ? ಜಾತ್ರೆ ವಿಶೇಷ ಅಂತಂದ್ರ ನೋಡ್ರಿ, ಸುತ್ತಮುತ್ತ ಎಲ್ಲಾ ಕಡೆ ಜನ ಮುಂಬೈದಿಂದ ಬರ್ತಾರ್ರಿ, ಪುಣಾದಿಂದ ಬರ್ತಾರ್ರಿ. ಅಲ್ಲಿ ಇದಕ್ಕ ಇಷ್ಟ ಇಲ್ಲಿ ಕಡೆನ ಭಕ್ತರು ಅದಾರ ಅಂತ ಹೇಳಿ ಹಿಂಗೇನಿಲ್ಲ, ಬರ್ತಾರ. ಒಂದು 10-20 ಸಾವಿರ ಮಂದಿರಿ ಒಂದ ಟೈಮ್ದಾಗ, ಸಾಯಂಕಾಲ ಟೈಮ್ದಾಗ ಎಲ್ಲಾ ಮಂದಿ ಕೂಡಿಕೆ ಭಾರಿ ಚಂದ ಆಕತಿರಿ.
ನೀವು ಬಹುತೇಕ ನೋಡಿರಿ ಇಲ್ಲೋ ನಮ್ಗೆ ಗೊತ್ತಿಲ್ಲ. ಇಲ್ಲ ನೋಡಿಲ್ರಿ. ನೀವು ಜಾತ್ರೆನ ನೋಡಿಲ್ಲ. ಜಾತ್ರೆ ನೋಡಿಲ್ರಿ. ಬರ್ರಿ ಒಂದ್ ಸಲ ಬರ್ರಿ. ಹಾ ರೀ. ಈ ಸಲ ಅಧಿಕ ಮಾಸ ಬಂದೈತಿ. ಹಾ ರೀ. ಅಧಿಕ ಮಾಸ ಆದ ಕೂಡಲೇ ಬಸವಣ್ಣ ಶ್ರಾವಣ ಬರ್ತೈತಿರ್ಲ. ಹಾ ರೀ. ಶ್ರಾವಣ ಕಡಿ ಸೋಮವಾರ ಆದ ಕೂಡಲೇ ಗುರುವಾರ ದಿವ್ಸ ಬರ್ರಿ, ಫಿಕ್ಸ್ ರೀ ಅದು. ಆಯ್ತು ಬರ್ತೀವಿ. ನೀವೇನ್ ತಾರೀಖನು ನೋಡಂಗಿಲ್ಲ, ಮತ್ತೊಂದು ಹೇಳಂಗಿಲ್ಲ ಕೇಳಂಗಿಲ್ಲ. ನಮ್ಮ ಹಿಂದೂ ಪ್ರಕಾರ ಎಂದ್ ಕಡಿ ಸೋಮವಾರ ಆಕತ್ಲಿ ಅನ್ನೋದು ಒಂದು ಫಿಕ್ಸ್ ಇರ್ತೈತ್ರಿ. 5 ಸೋಮವಾರ ಬರ್ಲಿ, ಒಂದೊಂದ್ ಸಲ 5 ಬರ್ತಾವು, ಹಿಂಗೂ ತಪ್ಪಕಾಟ ಹಾಕವ್ರಿ. 5 ಬರ್ತಾವಲ್ರಿ. ಹಾ, ಅದಕ್ಕ ಆ ಲೆಕ್ಕಾಚಾರಲೆ ದೊಡ್ಡ ಜಾತ್ರೆ ರಥೋತ್ಸವ. ಇಲ್ಲಿ ಒಂದ್ 5 ಸುತ್ತ, ಆ ತಳಗಡಿ ಗುಡಿಯಾಗ ಒಂದ್ 5 ಸುತ್ತ, ಆ ಚೌತರ ಕಟ್ಟಿ ಅಂತ ಹೇಳಿ ಕೆರಿಂದ ಅಲ್ಲಿ ಒಂದು ದೇಸಾರ ಕಟ್ಟಿ ಐತ್ರಿ. ದೇಸಾರ ತೋಟ ಇದು. ದೇಸಾರ ಹೆಚ್ಚು ಇದಕ್ಕೆ ಪ್ರೋತ್ಸಾಹ ಹೆಚ್ಚಾಗಿ ನಮ್ಮ ಕೊಣ್ಣೂರು ದೇಸಾರ ಈ ದೇವಸ್ಥಾನಗಳಿಗೆ ಪ್ರೋತ್ಸಾಹ ಕೊಟ್ಟದ. ಇಲ್ಲಿ ಜಾತ್ರೆ ವಿಶೇಷ, ತೇರಿನ ವಿಶೇಷ ಏನ್ರಿ? ತೇರಿನ ವಿಶೇಷ ಅಂತಂದ್ರ ಮುಂಜಾನೆ ಅಂದ್ರ ಮಧ್ಯಾಹ್ನ ಟೈಮ್ ಒಮ್ಮೆ ಎಲ್ಲಾರು ಹೆಗಲ ಮೇಲೆ ಹೊತ್ಕೊಂಡ್ ಹೋಗುದ್ರಿ. ತೇರ್ ಅಂದ್ರೆ ಇಲ್ಲೇ ಐತಿ ನೋಡ್ರಿ, ಹೆಗಲ ಮೇಲೆ ಇದ್ ಮಾಡ್ತಾರಿ. ಹಾ, ಗಾಲಿ ಅದು ಇಲ್ರಿ, ಗಾಲಿಗಳಿಲ್ಲ ಅದಕ್ಕೆ. ಜಗ್ಗುದಲ್ರಿ, ಜಗ್ಗುದಲ್ಲ, ಪಲ್ಲಕ್ಕಿ ತರ. ಹಾ, ಪಲ್ಲಕ್ಕಿ ತರ. ಆ ಇಲ್ಲೂ ಮಧ್ಯಾಹ್ನದಾಗ ಇಲ್ಲಿ ಸುತ್ತ, ಮಧ್ಯಾಹ್ನದಾಗ ಅಲ್ಲಿ ಸುತ್ತ, ಅಲ್ಲಿ ದೇಸಾರ ತೋಟದಾಗ ಹೋಗಿ ಕೆರಿಂದ ಅಲ್ಲಿ ಸಾಯಂಕಾಲ ತಕ ಇದ್ದು ಮತ್ತೆ ರಾತ್ರಿ ಬಂದ್, ರಾತ್ರಿ ಎಷ್ಟು ಫಂಕ್ಷನ್ ಆಗಿರ್ತೈತ್ರಿ. ದೊಡ್ಡ ಪ್ರಮಾಣ ಮೇಲೆ ಬಂದವ್ರಿಗೆಲ್ಲ ವಾರಗಟ್ಲೆ ಜಾತ್ರೆ. ಜಾತ್ರೆ ನಮ್ಮ ಸಂಸ್ಥಾನ ಇದ್ದಾಗ್ರಿ ಸರ. ಹಾ ರೀ. ಇದು ಜಾತ್ರೆ ಎದಕ್ಕ ಪ್ರಸಿದ್ಧಪ್ಪ ಅಂತಂದ್ರ ಕಂಬಳಿ ಜಾತ್ರೆ ಇರ್ತೈತಿ. ಕಂಬಳಿ ಜಾತ್ರೆ ಸಂಸ್ಥಾನದೊಳಗ ಒಂದು 5-6 ಪ್ರಸಿದ್ಧಗಳು ಇದ್ದುರಿ. ಕಡಪಟ್ಟಿ ಬಸವಣ್ಣನ ಜಾತ್ರೆ ಅಂದ್ರ ಕಂಬಳಿ ಜಾತ್ರಿ. ಒಂದು ಊರಾಗ ಏನತಿ ಬಾರಿಕಾಯಿ. ಇದು ಇಡೀ ಜಮಖಂಡಿ ತಾಲೂಕು ಸಂಸ್ಥಾನದ ಪೈಕಿ ಏನ್ ಮಹತ್ವ ಐತಪ್ಪ ಅಂತಂದ್ರ ಇದು ಬಸವೇಶ್ವರ ಜಾತ್ರೆ. ಬಸವೇಶ್ವರ ಜಾತ್ರೆ ಎದಕ್ ಪ್ರಸಿದ್ಧಪ್ಪ ಅಂದ್ರ ಕಂಬಳಿದ. ಇಲ್ಲೇ ಸುತ್ತಮುತ್ತ ಏನ್ ಕಂಬಳಿ ತಯಾರಾಕಿದ್ವಲ್ರಿ, ಒಂದು ಟ್ರಕ್ ಗಟ್ಲೆ ವ್ಯಾಪಾರ ಆಗ್ತಿತ್ತು. ಜಾಡಿಪಟ್ಟಿ ಕಂಬಳಿ ಯಾವಾಗಿಂದ್ರಿ ಇದು? ಈ ಸಂಸ್ಥಾನ ಇದ್ದಾಗ್ರಿ. ಸಂಸ್ಥಾನ ಇದ್ದಾಗ್ರಿ. ಹಾ, ಬ್ರಿಟಿಷ್ ಟೈಮ್ದಾಗ. ಈಗ ಜಾತ್ರೆಗ್ರಿ ಈಗೂ ಐತ್ರಿ, ಅದ ಕಂಟಿನ್ಯೂ ಐತ್ರಿ ಈಗಾದ್ರು. ಆಯ್ತಾರಿ. ಹಾ, ಒಳ್ಳೆ ಜಾತ್ರೆ. ಶ್ರಾವಣ 4 ಶ್ರಾವಣ ಸೋಮವಾರ ಪೂಜಾ ದೇವ್ರು ಬರ್ತಾವ್ರಿ. ಇಲ್ಲಿ ಯಾವ್ಯಾವ ಪೂಜೆ ಆಗ್ತಾವ್ರಿ ಶ್ರಾವಣದಾಗ್ರಿ? ಶ್ರಾವಣದಾಗ ಮತ್ತೆ ವಿಧಿ ದಿವಸದಾಗ ಯಾವ ಪೂಜೆ ಆಗ್ತಾವ್ರಿ ಇಲ್ಲಿ? ಪ್ರತಿ ದಿವ್ಸ ಇದ್ದೇ ಇರ್ತೈತ್ರಿ. ಹಾ ರೀ. ಪ್ರತಿ ಶ್ರಾವಣದಾಗ ಪರ್ಟಿಕ್ಯುಲರ್ಲಿ ಅಭಿಷೇಕ ಆಗಲಿ, ಪೂಜಾ ಆಗಲಿ, ಎಲ್ಲ ಏನಾರಿ ಒಂದು ಫಂಕ್ಷನ್ ಇಡೀ ಶ್ರಾವಣ ತಿಂಗಳು ಸಂಪೂರ್ಣ